ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಸರ್ಕಾರ ರಿಪಬ್ಲಿಕ್ ಕಾರ್ಯಕರ್ತರಿಂದ ಮೆಹಲ್ಗಾಂನಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರ ರಿಪಬ್ಲಿಕ್ 313ಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆರಿಫುಲ್ಲಾ ಖಾನ್ ಮತ್ತು ಕಾರ್ಯಕರ್ತರಾದ ಯೂನುಸ್ ಖಾನ್, ಸಿರಾಜ್ ಅಹಮದ್, ಜಮೀಲ್ ಪಾಷಾ, ಹಾಫಿಜ್ ಸೈಯದ್ ಯೂನುಸ್, ಸರ್ದಾರ್ ಸಾಬ್ ಮತ್ತಿತರರು ಪಾಲ್ಗೊಂಡಿದ್ದರು. ಹುತಾತ್ಮರಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಸ್ಥಳೀಯರು ಅವತ್ತಿನ ದಿವಸ ಅವ್ರಿಗೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ಟಿದ್ದಾರೆ, ಸ್ಥಳೀಯ ಮುಸಲ್ಮಾನರು, ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಆದಿಲ್ ಹುಸೇನ್ ಮತ್ತು ವಜಾಹತ್ ಮತ್ತು ಇನ್ನೊಬ್ಬರು 3 ಜನ ಅದರಲ್ಲಿ ಭಾಗಿಯಾಗಿ ಅವ್ರಿಗೆ ರಕ್ಷಣೆ ಮಾಡಿದ್ದಾರೆ. ಆ ಸ್ಥಳೀಯ ಮುಸ್ಲಿಂ ಜನಾಂಗಕ್ಕೆ ನಾವು ನಾನು ಮತ್ತು ನಮ್ಮ ಸಮುದಾಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಯಶಸ್ವಿ ಆಗಲಿ, ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಮಾಡಿರುವಂಥ ಕೃತ್ಯಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಮೊನ್ನೆ ನಡೆದ ಭೀಕರ ಘಟನೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಹುತಾತ್ಮರಾದ ಅವರಿಗೆಲ್ಲರಿಗೂ ನಮ್ಮ ಹುಸೇನಿ ಮಕಾನ್ ಕಡಾರ್ಪಳ್ಳಿ ಯುವಕರಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ದೇವರು ಇವರಿಗೆ, ಅವರ ಆತ್ಮಕ್ಕೆ, ಅವ್ರ ಕುಟುಂಬಕ್ಕೆ ಶಾಂತಿ ಸ್ವಾತಂತ್ರ್ಯದಲ್ಲಿ ನಮ್ಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗೆ ಈ ಉಗ್ರರನ್ನು ಗುರುತಿಸಿ ಅವರ ಮನೆ ಮಠ ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿ ಸರ್ಕಾರದಲ್ಲಿ ನಾವು ಇದು ಮಾಡ್ತಾ ಇದ್ದೀರಿ, ವಿನಂತಿ ಮಾಡ್ತಾ ಇದ್ದೀವಿ.